ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೈ ಆರ್ಟಿಸ್ಟಿಕ್ ಜರ್ನಿ. ನಾನು ನಿಮ್ಮ ಕೋಮಲ. ಫ್ರೆಂಡ್ಸ್, ಈಗಾಗಲೇ ನಿಮಗೆ ಗೊತ್ತಿರಬೇಕು ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ. ಸೊ ಆಗಲೇ ನೀವು ತಮ್ನೇಲಲ್ಲಿ ನೋಡಿರ್ತೀರಾ. ಎಸ್, ಇವತ್ತಿನ ವಿಡಿಯೋದಲ್ಲಿ ಡಾಟ್ಸ್ನ ಬಳಸ್ಕೊಂಡು ಆನೆಯನ್ನು ಹೇಗೆ ಡ್ರಾ ಮಾಡೋದು ಅಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣವಾ? ಲೆಟ್ಸ್ ಬಿಗಿನ್. ಫ್ರೆಂಡ್ಸ್, ಮೊದಲಿಗೆ 5 ಡಾಟ್ಸ್ ಇಟ್ಕೊಳ್ಳೋಣ. ಅದೇ ರೀತಿ ಇನ್ನೆರಡು ಲೈನಲ್ಲಿ 5 ಡಾಟ್ಸ್ ಇಟ್ಕೊಳ್ಳೋಣ. ಸೊ ಟೋಟ್ಲಿ ನಿಮಗೆ 3 ಲೈನ್ಸಲ್ಲಿ 15 ಡಾಟ್ಸ್ ಆಗುತ್ತೆ. ಓಕೆ, ಈಗ ಮೊದಲಿಗೆ ಫಸ್ಟ್ನೇ ಡಾಟ್ನ ಬಿಟ್ಟು ಸೆಕೆಂಡ್ನೇ ಡಾಟಿಂದ ಕಾರ್ನರ್ ಡಾಟ್ವರೆಗೂ ಒಂದು ಆರ್ಚ್ನ ಡ್ರಾ ಮಾಡ್ಕೊಳ್ಳಿ. ಈಗ ಅದೇ ಡಾಟಿಂದ ಕೆಳಗಡೆ ಸ್ವಲ್ಪ ಲೈಟಾಗಿ ಬೆಂಡ್ ಮಾಡಿ ಡ್ರಾ ಮಾಡಿ, ಇಲ್ಲಿಂದ ಸ್ವಲ್ಪ ಒಳಗಡೆ ಕರು ಕೊಟ್ಟು ಡ್ರಾ ಮಾಡಿ. ಈಗ ಅದರ ಪಕ್ಕದ ಲೈನಿಂದ ಸೆಕೆಂಡ್ನೇ ಡಾಟಿಂದ ಕರು ಕೊಟ್ಟು ಡ್ರಾ ಮಾಡಿ. ಹಾಗೆ ಈ ಪಾರ್ಟ್ನ ಈ ರೀತಿ ಡೌನ್ ಆಗಿ ಡ್ರಾ ಮಾಡಿ ಇದನ್ನು ಡ್ರಾ. ಈಗ ಈ ಪಾರ್ಟಲ್ಲಿ ಫಸ್ಟ್ನೇ ಪಾಯಿಂಟ್ ಬಿಟ್ಟು ಸೆಕೆಂಡ್ನೇ ಪಾಯಿಂಟಿಂದ ಏನು ಆರ್ಚ್ ತೊಗೊಂಡಿರ್ತೀರ ಅಲ್ಲಿಂದ ಸ್ವಲ್ಪ ಗ್ಯಾಪ್ ಕೊಟ್ಟು ಇದನ್ನು ಹೀಗೆ ಜಾಯಿನ್ ಮಾಡಿ. ಹಾಗೆ ಡೌನಿಗೆ ಬನ್ನಿ, ಬೆಂಡ್ ತಗೊಂಡು ಈ ರೀತಿಯಲ್ಲಿ ಆನೆ ಸೊಂಡ್ಲನ್ನು ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ಡಾಟ್ಸ್ ಇರೋದಿಲ್ಲ, ಕೆಲವೊಂದು ಕಡೆ ನಾವೇ ಪ್ಯಾಟ್ರನ್ನ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಇಂದ ಹೀಗೆ ತಗೊಂಡು ಇಲ್ಲಿಗೆ ಸ್ಟಾಪ್ ಮಾಡಿ. ಈಗ ಈ ಪಾಯಿಂಟಿಂದ ಕಿವಿನ ಡ್ರಾ ಮಾಡ್ಕೊಳ್ಳೋಣ. ಹೀಗೆ ಆನೆಗೆ ಕಣ್ಣುಗಳನ್ನ ಡ್ರಾ ಮಾಡೋಣ. ಟ್ರಂಕ್ ಹತ್ರ ಈ ರೀತಿ ಲೈನ್ಸ್. ಈಗ ಇಲ್ಲಿರೋ ಡಾಟ್ನ ಇಲ್ಲಿಗೆ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ಸೆಂಟರ್ಗೆ ಇಲ್ಲಿಂದ ಒಂದು ಆರ್ಚ್ ತಗೊಳ್ಳಿ. ಈ ಡಾಟ್ ಎರಡನ್ನ ಸೆಂಟರಿಂದ ಒಂದು ಲೈನ್ನ ಡ್ರಾ ಮಾಡಿ, ಒಂದು ಲೆಗ್ಗು ಹಾಗೆಯೇ ಈ ಕಡೆಯಿಂದ ಡ್ರಾ ಮಾಡಿಕೊಂಡು ಕೊಡಿ. ಇಲ್ಲಿಂದ ಇದನ್ನು ಜಾಯಿನ್ ಮಾಡಿ ಇಲ್ಲೊಂದು ಡಾಟ್ ಮಿಕ್ಕಿದೆಯಲ್ಲ ಇದಕ್ಕೆ ಟೇಲ್ನ ಡ್ರಾ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಡಾಟ್ಸ್ನ ಮುಖಾಂತರ ಎಲಿಫೆಂಟ್ನ ಡ್ರಾ ಮಾಡೋದು ಅಂತ. ಇಲ್ಲಿ ಭಾಳಷ್ಟು ಮಿಸ್ಟೇಕ್ಸ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಡಾಟ್ಸ್ ಇರುತ್ತೆ, ಅದರಿಂದ ನಾವು ಈಸಿಯಾಗಿ ಡ್ರಾ ಮಾಡ್ಬೋದು. ನೀವು ಡ್ರಾ ಮಾಡಿ ನಿಮ್ಮ ಮಕ್ಕಳ ಕೈಲೂ ಡ್ರಾ ಮಾಡಿಸಿ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದಕ್ಕೊಂದು ಹೈಲೈಟರ್ನಿಂದ ಹೈಲೈಟ್ ಮಾಡಿಬಿಡ್ತೀನಿ, ನೋಡ್ತಾ ಇರಿ.
ಫ್ರೆಂಡ್ಸ್, ಆನೆಗಳ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಪ್ರತಿ ವರ್ಷ ಆಗಸ್ಟ್ 12ಕ್ಕೆ ವಿಶ್ವ ಆನೆ ದಿನ ಅಂತ ಆಚರಣೆ ಮಾಡ್ತಾರೆ. ಆನೆಗಳಿಗೆ ಈ ಹೆಸರು ಹೇಗೆ ಬಂತು ಅಂತ ಎಂದಾದರೂ ಯೋಚನೆ ಮಾಡಿದ್ದೀರಾ? ಆನೆ ಎಂಬ ಪದ ಗ್ರೀಕ್ ಪದ ಎಲಿಫಾಸ್ನಿಂದ ಬಂದಿದೆ. ಎಲಿಫಾಸ್ ಅಂದರೆ ದಂತ ಅಂತ ಅರ್ಥ. ನಮ್ಮ ಇಂಡಿಯನ್ ಆನೆಗಿಂತ ಆಫ್ರಿಕನ್ ಆನೆಗಳು ದೊಡ್ಡದಾಗಿರುತ್ತೆ. ಇವುಗಳ ಆಯಸ್ಸು ಸುಮಾರು 60ರಿಂದ 70 ವರ್ಷ. ಇನ್ನು ಆಗ ತಾನೇ ಹುಟ್ಟಿರೋ ನವಜಾತ ಆನೆ ಮರಿಯ ತೂಕ ಎಷ್ಟಿರುತ್ತೆ ಅಂತ ಗೊತ್ತಾ ಫ್ರೆಂಡ್ಸ್? 120 kg ಇರುತ್ತಂತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಬಾಯ್.